ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ನಾವೆಂದು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನನ್ನ ಹಳೆ ವಿಡಿಯೋಸ್ ಕೂಡ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನಾವು ಹೋಗ್ತಿರೋ ಪ್ಲೇಸು ಮ್ಯಾರಿಫ್ರೆಂಡ್. ಇದು ಸೊರತಾರಿಯ ಇನ್ನು 30 ಕಿಲೋಮೀಟರ್ಸ್ ಇದೆ. ಸಮ್ಮರ್ ಶುರು ಆಗಿದೆ. ಸಮ್ಮರ್ ಇಷ್ಟನಾ ವಿಂಟರ್ ಇಷ್ಟನಾ ನಿಂಗೆ? ಸಮ್ಮರ್ ಇಷ್ಟನಾ? ಸ್ವೀಡನ್ ಅಲ್ಲಿ ಸಮ್ಮರು ಮೇ ತಿಂಗಳು ಶುರು ಆಗುತ್ತೆ. ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳು ಸಮ್ಮರ್ ಇರುತ್ತೆ. ಅದರಲ್ಲಿ ಜುಲೈ ಮಂತ್ ಮಾತ್ರ ತುಂಬಾ ಪೀಕ್ ಹೋಗುತ್ತೆ, +25. ಅದಂತೂ ತುಂಬಾ ಸೆಕೆ ಇರುತ್ತೆ ನೋಡಿ. ನಮ್ಮ ಬೆಂಗಳೂರು, ಮೈಸೂರು, ಚೆನ್ನೈ, ಹೈದರಾಬಾದ್ ಆ ರೀತಿ ಸೆಕೆ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ಸ್ವೀಡನ್ ಗ್ಲೋಬಲಿ ನಾರ್ತ್ ಪೋಲ್ ಇರೋದ್ರಿಂದ ಬಿಸಿ ಶಾಖ ಇದೆಯಲ್ಲ, ಅದು ಮೈಗೆ ಬಹಳ ಚಿಕನ್ ಮುಟ್ಟುತ್ತೆ. ತುಂಬಾನೇ ಸೆಕೆ ಅನ್ಸ್ಬಿಡುತ್ತೆ ಬೆಳಿಗ್ಗೆ. ಪ್ಲಸ್ ಸ್ವೀಡನ್ ಅಲ್ಲಿ ಸಮ್ಮರ್ ಬರ್ತಿದ್ದಂಗೆ ಜನಗಳೆಲ್ಲ ಬೀಚ್ ಸೈಡು, ಕ್ಯಾಂಪಿಂಗು ಅದನ್ನ ಇಷ್ಟಪಡ್ತಾರೆ. ಈಗ ಮ್ಯಾರಿಫ್ರೆಂಡ್ಗೆ ಬಂದಿದ್ದೀವಿ ನಾವು. ಈ ಕಡೆ ಕಾಣಿಸ್ತಿರೋ ಲೇಕ್ ಮರಯನ್ ಲೇಕ್ ಅಂತ. ಅನೇಸ್ ಈ ಪ್ಲೇಸ್, ಈ ಮ್ಯಾರಿಫ್ರೆಂಡ್ ಪ್ಲೇಸ್ ಸ್ಟಾಕ್ಹೋಮ್ ಇಂದ ಸುಮಾರು 65 ಕಿಲೋಮೀಟರ್ ಆಗುತ್ತೆ. ಸ್ವೀಡನ್ ಅಲ್ಲಿ 11 ಕ್ಯಾಸಲ್ ಇದೆಯಂತೆ, ಅದರಲ್ಲಿ ಇದು ಒಂದು. ಸೊ ಬನ್ನಿ ಈಗ ಕ್ಯಾಸಲ್ ನೋಡಕ್ಕೆ ಹೋಗೋಣ, ಹೇಗಿದೆ ಒಳಗಡೆ ಅಂತ ಎಲ್ಲ, ಹೇಗಿರುತ್ತೆ ಅಂತ. ಇದು ಸುಮಾರು ಹಳೆ ಕಾಲದ ಕ್ಯಾಸಲ್, ನೋಡೋಣ ಹೇಗಿರುತ್ತೆ ಈ ಕೋಟೆ ಅಂತ. ಈ ಕಡೆ ನೋಡ್ತಾ ಇದ್ವಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಗಿಫ್ಟ್ ಶಾಪ್ ಇದೆ. ನೋಡೋಣ ಗಿಫ್ಟ್ ಶಾಪ್ ಅಲ್ಲಿ ಏನೇನು ಇಟ್ಟಿದ್ದಾರೆ ಅಂತ. ಫುಲ್ ಗುಹೆ ತರಾನೇ ಇದೆ ಒಳಗಡೆ. ಇಲ್ಲೆಲ್ಲ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ. ಮೋಸ್ಟ್ಲಿ ಆ ಕಡೆ ಒಳಗಡೆ ಪ್ಯಾಲೇಸ್ ಒಳಗಡೆ ಈ ಥರ ಇದೆಯಂತೆ. ಇನ್ಸೈಡ್ ಇಂಟೀರಿಯರ್ ಎಲ್ಲ ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಈ ಕಡೆ 13th century 14th century ಆ ಟೈಮಲ್ಲಿ ಏನೇನು ಕಲ್ಲು ಉಪಯೋಗಿಸಿದ್ರು ಇದಕ್ಕೆ ಅದನ್ನೆಲ್ಲ ಯೂಸ್ ಮಾಡಿದ್ದಾರೆ.
ಈ ಥರದ್ದು 3 ಮಾಡೆಲ್ ಮಾಡಿಟ್ಟಿದ್ದಾರೆ. ಹೇಗೆ ಕಾಣಿಸುತ್ತೆ ಕ್ಯಾಸಲ್ ಮೇಲ್ಗಡೆಯಿಂದ ಅಂತ. ಆ್ಯಂಡ್ ಇದು ಇನ್ನೊಂದು ಸುನಿ ಯಾವಾಗ ಹೇಳತ್ತಾರ ಗ್ರಿಪ್ಸ್ ಹೋಮ್ ಕೋಟೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀಯಾ ಈ ಸಲಿನು? ಇದು ಗ್ರಿಪ್ಸೋಮ್ ಕ್ಯಾಸಲ್, ಸ್ವೀಡನ್ನ ಸೋದರ್ಮನ್ ಲ್ಯಾಂಡ್ನ ಮ್ಯಾರಿಫ್ರೆಡ್ನಲ್ಲಿರೋ ಕೋಟೆ ಇದು ಸ್ಟಾಕ್ಹೋಮ್ನಿಂದ ಪಶ್ಚಿಮಕ್ಕೆ ಅಂದರೆ ವೆಸ್ಟ್ ಸೈಡ್ಗೆ ಸುಮಾರು 60 ಕಿಲೋಮೀಟ್ರ್ ದೂರದಲ್ಲಿದೆ. ಇದರ ಸುತ್ತ ಮಲಾರೆನ್ ಸರೋವರ ಅಂದರೆ ಲೇಕ್ ಇದೆ. 18ನೇ ಶತಮಾನದವರೆಗೂ ಇದು ಸ್ವೀಡಿಷ್ ರಾಜಮನೆತನಕ್ಕೆ ಸೇರಿತ್ತು ಮತ್ತು ಅವರ ನಿವಾಸಗಳಲ್ಲಿ ಒಂದಾಗಿ ಬಳಸಿದ್ರು. ಆದರೆ ಇದು ಇವಾಗ ಎಕ್ಸಿಬಿಷನ್ ಅಂದರೆ ವಸ್ತು ಸಂಗ್ರಹಾಲಯ ಆಗಿದೆ. ಈಗ ಗ್ರಿಪ್ಸೋಮ್ ಕ್ಯಾಸಲ್ ಪಬ್ಲಿಕ್ಗೆ ಅಂದರೆ ಸಾರ್ವಜನಿಕರಿಗೆ ಓಪನ್ ಮ್ಯೂಸಿಯಂ ಆಗಿದೆ. ಇದರ ತುಂಬ ವರ್ಣಚಿತ್ರಗಳು ಮತ್ತು ಕಲಾಕೃತಿಗಳು ಇದ್ದಾವೆ. ಕೋಟೆಯ ಒಂದು ಭಾಗವು ರಾಷ್ಟ್ರೀಯ ಭಾವಚಿತ್ರ ಗ್ಯಾಲರಿಯನ್ನು ಹೊಂದಿದೆ, ಅಂದರೆ ನ್ಯಾಷನಲ್ ಪೋರ್ಟ್ರೇಟ್ ಗ್ಯಾಲರಿ ಇದೆ. ಇದು ವಿಶ್ವದ ಅತ್ಯಂತ ಹಳೆಯ ಭಾವಚಿತ್ರ ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಸೊ ಈ ಕ್ಯಾಸಲ್ ಇದೆಯಲ್ಲ, ಇದಕ್ಕೆ ಒಳಗಡೆ ಎಂಟ್ರಿ ಕೂಡ ಇದೆ. ಒಳಗಡೆ ಎಂಟ್ರಿ ಎಷ್ಟು ಅಂತ 130 ಎಸ್ಸಿಕೆ ಆಗುತ್ತೆ. ಆ್ಯಂಡ್ ಒಳಗಡೆ ತುಂಬ ಅವರು ಏನೇನು ಯೂಸ್ ಮಾಡ್ತಾಯಿದ್ರು ಹಿಂಗೆ ಅಂತ ಎಲ್ಲ ಇದೆ. ಆಮೇಲೆ ಮಾಡೆಲ್ಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಒಳಗಡೆ ಒಟ್ಟು 60 ರೂಮ್ಗಳಿದೆಯಂತೆ. ಡೈನಿಂಗ್ ಈ ಕಡೆ ಸೈಡ್ ಬಂದ್ವಿ, ಈ ಕಡೆ ಡೈನಿಂಗ್ ಏರಿಯಾ ಇದೆ. ಮೇಲೆ ಈ ಕಡೆ ನೋಡ್ತಿದ್ದೀರಾ ಅಲ್ವಾ, ಈ ಕಡೆ ಮೆಟ್ಲಿದೆ, ಮೇಲ್ಗಡೆ ಹತ್ಕೊಂಡು ಹೋಗೋದಕ್ಕೆ ಮೆಟ್ಲಿದೆ. ಸೊ ಈಗ ನಾವು ಕೋಟೆ ಎಲ್ಲ ನೋಡ್ಕೊಂಡು ಆಚೆ ಕಡೆನ ಎಲ್ಲ ಒಂದು ರೌಂಡ್ ಹಾಕೊಂಡು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಮನೆಯಿಂದನೇ ಮಾಡ್ಕೊಂಡಿದ್ವಿ, ಪೊಂಗಲ್ ಮಾಡಿದ್ವಿ, ಬ್ರೆಡ್ ಎಲ್ಲ ತಂದಿದ್ವಿ. ಎಲ್ಲ ಅಲ್ಲೇನೆ ಬಿಸಿಲು ಕಾಯಿಸ್ಕೊಂಡು ಪಿಕ್ನಿಕ್ ಎಂಜಾಯ್ ಮಾಡ್ತಾ ಇದ್ದೀವಿ ಬಿಸಿ ಬಿಸಿ ಬಿಸಿಲಲ್ಲಿ. ಚೆನ್ನಾಗಿರುತ್ತೆ ಸಮ್ಮರ್ ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಈಗ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಈಗ ನಾವು ಇಲ್ಲಿ ಸ್ಟೀಮ್ ಟ್ರೈನ್ ಇದೆಯಂತೆ, ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು 10 ಮಿನಿಟ್ಸ್ಗೆ ಏನೇನು ಟ್ರೈನ್ ಹೊರಡ್ತಾ ಇತ್ತು, ಅಷ್ಟರಲ್ಲಿ ಟಿಕೆಟ್ ಎಲ್ಲ ತೊಗೊಂಡ್ವಿ. ಈ ಟಿಕೆಟ್ನ ಬೆಲೆ ಎಷ್ಟಿದೆ ಅಂತಂದರೆ ಮಕ್ಕಳಿಗೆ 55 ಎಸ್ಸಿಕೆ ಮತ್ತು ದೊಡ್ಡವರಿಗೆ 130 ಎಸ್ಸಿಕೆ ಇದೆ. ಪ್ರಯಾಣಿಕರ ಗಮನಕ್ಕೆ, ಇನ್ನು 5 ನಿಮಿಷಗಳಲ್ಲಿ ನಿಮ್ಮ ರೈಲು ಪ್ರಯಾಣ ಶುರು ಮಾಡುತ್ತದೆ.
ಈಗ ಸ್ಟ್ರೀಮ್ ಟ್ರೈನ್ ಬಗ್ಗೆ ಒಂದು ಮಾಹಿತಿ. ಈಸ್ಟರ್ನ್ ಸೋದರ್ಮಾನ್ ಲ್ಯಾಂಡ್ ರೈಲ್ವೆ ಮ್ಯೂಸಿಯಂ ಇದು ಪೂರ್ವ ಸೋದರ್ಮಾನ್ ಲ್ಯಾಂಡ್ ರೈಲ್ವೆಯಾಗಿದ್ದು ಮೆರಿಫ್ರೈಡ್ನಲ್ಲಿ 600 ನ್ಯಾರೋ ಗೇಜ್ ರೈಲ್ವೆ ಮಾರ್ಗವಿದೆ. ಬೇಸಿಗೆಯಲ್ಲಿ ವಾರದ ಎಲ್ಲಾ ದಿನಗಳಲ್ಲಿ ಸ್ಟೀಮ್ ಅಂದ್ರೆ ಹಬೆಯ ಮೂಲಕ ಪ್ರಯಾಣಿಸುವುದರಿಂದ ಪ್ರಯಾಣಿಕರಿಗೆ 45 ನಿಮಿಷಗಳ ಕಾಲ ಹೊಸ ಅನುಭವ ಸಿಗ್ತಾ ಇದೆ. ನಾವು ಟಿಕೆಟ್ ತಗೊಂಡಿದ್ವಿ ಅಲ್ಲ, ಇವಾಗ ಇಲ್ಲಿ ಟ್ರೈನ್ ಹೊರಟ ಮೇಲೆ ಟ್ರೈನಲ್ಲಿ ಚೆಕ್ಕಿಂಗ್ ಅಂತ ಬಂದಿದ್ದಾರೆ. ಸೊ ಇದನ್ನ ನೋಡ್ತಿದ್ರೆ ನಮ್ದು ಓಲ್ಡನ್ ಡೇಸ್ ನೆನಪಾಗ್ತಿದೆ ಅಲ್ವಾ. ನಾವು ಚಿಕ್ಕದಲ್ಲಿದ್ದಾಗ ಈ ಥರ ಟಿಕೆಟ್ಸ್ ಎಲ್ಲ ತಗೊಂಡು ಟ್ರೈನಲ್ಲೆಲ್ಲ ಹೋಗ್ತಾ ಇದ್ದಿದ್ದು. ಪ್ರಯಾಣಿಕರ ಗಮನಕ್ಕೆ ಇದೇ ಕೊನೆಯ ನಿಲ್ದಾಣ. ಮತ್ತೆ ಇದೇ ರೈಲು ಇನ್ನು 10 ನಿಮಿಷಗಳಲ್ಲಿ ವಾಪಸ್ ಹೊರಡುತ್ತದೆ. ಸೊ ಈಗ ಇಂಜಿನ್ನ ಚೇಂಜ್ ಮಾಡಿದ್ದಾರೆ. ಸೊ ಇದೀಗ ಮತ್ತೆ ವಾಪಸ್ ಹೋಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಡೀರ್ ಪಾರ್ಕ್ ಅಂತ. ಇಲ್ಲಿ ನೋಡಿ ಎಷ್ಟೊಂದು ಡೀರ್ ಇದಾವೆ ಈ ಕಡೆ ಎಲ್ಲ. ದಿನ ಹೀಗಿತ್ತು. ಸೊ ಈ ದಿನ ಹೀಗಿತ್ತು ನಮ್ಮ ಪಿಕ್ನಿಕ್. ಟ್ರಿಪ್ ಮುಗೀತು. ಬೆಳಗ್ಗೆ 11 o'clock ಬಂದಿದ್ದು, ಇವಾಗ 5 o'clock ಹೋಗ್ತಾ ಇದ್ದೀವಿ ಮನೆಗೆ. ಹೇಗಿತ್ತು ವಿಡಿಯೋ ಇವತ್ತಿನ ಪಿಕ್ನಿಕ್ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ನಮಸ್ಕಾರ.